ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ನೀವೆಲ್ಲರೂ ಸಂತೋಷದಿಂದ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಇಂದು ಧ್ಯಾನ ಮಾಡುವಂಥ ವಿಷಯ, ನೀವು ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುವಿರಿ. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ಮನುಷ್ಯನು ತನ್ನ ಬಾಯಿಯಿಂದ ಏನನ್ನ ಮಾತನಾಡ್ತಾನೆ, ತನ್ನ ಬಾಯಿಯಿಂದ ಏನನ್ನ ಬಿತ್ತುತ್ತಾನೆ, ಅದನ್ನೇ ಆ ವ್ಯಕ್ತಿ ಅನುಭವಿಸುತ್ತಾನೆ. ಸತ್ಯವೇದದಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡ್ರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರ ಮಕ್ಕಳು ತಮ್ಮ ಬಗ್ಗೆ, ತಮ್ಮ ಕುಟುಂಬದ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದನ್ನ ಬಿತ್ತಬೇಕು. ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ದೇವರ ಮಾತುಗಳು ನಮ್ಮನ್ನು ಸಂತೈಸ್ತದೆ, ಬಲಪಡಿಸ್ತದೆ, ಮುನ್ನಡೆಸ್ತದೆ. ಹಾಗಾದ್ರೆ ದೇವರ ಮಕ್ಕಳಾದ ನಮ್ಮ ಮಾತುಗಳು ನಮ್ಮ ಕುಟುಂಬವನ್ನು ಸಂತೈಸಬೇಕು, ಬಲಪಡಿಸಬೇಕು. ಹಾಗಾದ್ರೆ ದೇವರ ಮಕ್ಕಳು ಒಳ್ಳೆಯದನ್ನೇ ಮಾತನಾಡಬೇಕು. ನೀವು ನಿಮ್ಮ ಕುಟುಂಬದ ಬಗ್ಗೆ ಒಳ್ಳೆಯದನ್ನ ಮಾತನಾಡ್ರಿ. ನನ್ನನ್ನ, ನನ್ನ ಕುಟುಂಬವನ್ನ ದೇವರು ರೂಪಿಸುತ್ತಾರೆ. ನನ್ನ ಮಕ್ಕಳನ್ನ ದೇವರ ಚಿತ್ತಂತೆ ದೇವರು ಬದಲಿಸಿ, ರೂಪಿಸಿ, ಆಶೀರ್ವದಿಸುತ್ತಾರೆ. ನನ್ನ ಕುಟುಂಬದಲ್ಲಿ ದೇವರ ಶಾಂತಿ, ಸಮಾಧಾನ, ಆರೋಗ್ಯ ನೆಲೆಗೊಳ್ಳುತ್ತದೆ ಎಂಬುದಾಗಿ ನೀವು ಒಳ್ಳೆಯದನ್ನ ಮಾತನಾಡ್ರಿ. ನನ್ನ ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ನನ್ನ ದೇವರು ನನ್ನ ಕುಟುಂಬದಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ಬದಲಿಸುತ್ತಾರೆ, ಹೊಸ ಆಶೀರ್ವಾದಗಳನ್ನು ನನಗೆ ಅನುಗ್ರಹಿಸಿ ಕೊಡ್ತಾರೆ ಎಂಬುದಾಗಿ ನಿಮ್ಮ ಬಾಯಲ್ಲಿ ಒಳ್ಳೆಯ ಮಾತುಗಳನ್ನು ಮಾತನಾಡಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಒಳ್ಳೆಯದನ್ನ ಮಾತನಾಡಬೇಕು. ಯಾಕಂದ್ರೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಒಳ್ಳೆಯದನ್ನ ಮಾತನಾಡ್ರಿ, ಜಯದ ಮಾತುಗಳನ್ನು ಮಾತನಾಡ್ರಿ. ಜಯದ ಮಾತುಗಳನ್ನು ನೀವು ಮಾತನಾಡುವಾಗ ನಿಮ್ಮ ಕುಟುಂಬದಲ್ಲಿ ಜಯ ಬರ್ತದೆ. ಹಿಂದೆ ನಾನು ಮಾತನಾಡಿದೆ, ನಿಮಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ ಎಂಬುದಾಗಿ. ಹಾಗಾದ್ರೆ ಅಧಿಕಾರ ಹೊಂದಿದ ಮಕ್ಕಳು ಜಯದ ಮಾತುಗಳನ್ನು ಮಾತನಾಡಬೇಕು. ನಿಮ್ಮ ಬಾಯಲ್ಲಿ ಏನನ್ನ ಬಿತ್ತುತ್ತೀರೋ, ಏನನ್ನ ಮಾತನಾಡ್ತೀರೋ ಅದನ್ನೇ ನಿಮ್ಮ ಜೀವಿತದಲ್ಲಿ ಅನುಭವಿಸ್ತೀರ. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 18ನೇ ಅಧ್ಯಾಯ 20ರಿಂದ 21 ವಚನದಲ್ಲಿ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ವಚನ ಪ್ರಿಯರು, ಒಳ್ಳೆಯದನ್ನ ಮಾತನಾಡುವವರು, ಜಯವನ್ನ ಮಾತನಾಡುವವರು, ಆಶೀರ್ವಾದಗಳ ಬಗ್ಗೆ ಮಾತನಾಡುವವರು ಅದನ್ನು ಅನುಭವಿಸ್ತಾರೆ. ಸೋಲನ್ನ ಮಾತನಾಡುವವರು, ಕೆಟ್ಟದನ್ನ ಮಾತನಾಡುವವರು ಅದನ್ನು ಅನುಭವಿಸುತ್ತಾರೆ. ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು ಎಂಬುದಾಗಿ ನೋಡುತ್ತೇವೆ. ಬಾಯ ಬೆಳೆ. ಹಾಗಾದ್ರೆ ನಮ್ಮ ಬಾಯಲ್ಲಿ ದೇವರ ಮಾತುಗಳನ್ನಿಟ್ಟಿದ್ದಾರೆ. ಆದ್ದರಿಂದ ನಾವೇನ್ ಮಾಡಬೇಕು? ದೇವರ ವಾಕ್ಯದಂತೆ ನಾವು ಮಾತನಾಡಬೇಕು. ಜಯದ ಮಾತುಗಳನ್ನು ಮಾತನಾಡಬೇಕು. ಸೋಲಿನ ಮಾತುಗಳನ್ನು ನಾವು ಮಾತನಾಡಬಾರದು. ಮಾತ್ರವಲ್ಲದೆ ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು.
ತನ್ನ ಬಾಯಿಯಿಂದ, ತನ್ನ ತುಟಿಯಿಂದ ಏನನ್ನ ಮಾತನಾಡ್ತಾನೋ, ಏನನ್ನ ಬಿತ್ತುತ್ತಾನೋ ಅದನ್ನೇ ಉಣ್ಣುತ್ತಾನೆ, ತಿನ್ನುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನಮ್ಮ ಬಾಯಿಯಿಂದ ಯಾವ ರೀತಿ ಮಾತನಾಡಬೇಕು? ದೇವರ ವಾಕ್ಯದಂತೆ ನಾವು ಮಾತನಾಡಬೇಕು. ಜೀವನ ಮರಣ ನಾಲಿಗೆಯ ವಶ. ನಿಮಗೇನು ಹೋರಾಟಗಳು ಬಂದರು, ಶೋಧನೆಗಳು ಬಂದರು, ಕಷ್ಟಗಳು ಬಂದರು, ಕಾಯಿಲೆಗಳು ಬಂದರು, ಜಯದ ಮಾತುಗಳನ್ನು ಮಾತನಾಡಬೇಕು. ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವಾತನು ಹೆಚ್ಚಿನವನಾಗಿದ್ದಾನೆ. ಯೇಸು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡುತ್ತಿರುವುದರಿಂದ, ದೇವರಾತ್ಮನು ನನ್ನಲ್ಲಿ ಇರುವುದರಿಂದ ನಾನು ಸಮಸ್ಯೆಯಲ್ಲಿ ಇರುವುದಿಲ್ಲ. ಈ ಹೋರಾಟದ ಮೇಲೆ ಜಯವನ್ನ ಪಡೆದುಕೊಳ್ಳುತ್ತೇನೆ. ನನ್ನ ಕುಟುಂಬದಲ್ಲಿ ದೇವರ ಚಿತ್ತಂತೆ ಎಲ್ಲ ಆಶೀರ್ವಾದಗಳನ್ನು ನಾನು ಹೊಂದಿಕೊಳ್ಳುತ್ತೇನೆ ಎಂಬುದಾಗಿ ಜಯದ ಮಾತುಗಳನ್ನು ಮಾತನಾಡಬೇಕು. ನನ್ನ ಪ್ರಾಣ, ಆತ್ಮ, ಶರೀರ ಕರ್ತನ ಕರದಲ್ಲಿದೆ. ನನ್ನ ಕುಟುಂಬ ದೇವರ ಹಸ್ತದಲ್ಲಿದೆ. ನಮ್ಮನ್ನ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ನೀವು ಜಯದ ಮಾತುಗಳನ್ನೇ ಮಾತನಾಡಬೇಕು. ವಚನ ಪ್ರಿಯರು ಅದರ ಫಲವನ್ನ ಅನುಭವಿಸುವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನಿಮ್ಮ ಬಾಯಲ್ಲಿ ದಿನನಿತ್ಯ ಏನನ್ನ ಮಾತನಾಡ್ತೀರಾ? ನಿಮ್ಮ ಬಾಯಿಂದ ದಿನನಿತ್ಯ ಏನನ್ನ ಬಿತ್ತುತ್ತೀರಾ? ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಈ ವಾಕ್ಯವನ್ನು ನೀವು ಗಮನಿಸಿರಿ. ಪ್ರತಿದಿನ ಏನನ್ನು ನೀವು ಬಿತ್ತುತ್ತಿರ್ತೀರಾ, ಏನನ್ನ ಮಾತನಾಡ್ತೀರಾ, ಅದನ್ನು ನೀವು ಅನುಭವಿಸ್ತೀರ. ಹಾಗಾದ್ರೆ ನಿಮ್ಮ ಬಾಯಲ್ಲಿ ಜಯದ ಮಾತುಗಳನ್ನೇ ಮಾತನಾಡಬೇಕು. ಯೇಸು ಕ್ರಿಸ್ತನು ನನಗೆ ಜಯವನ್ನ ಕೊಡುತ್ತಾನೆ. ಯೇಸು ಕ್ರಿಸ್ತನು ಜಯ ಹೊಂದಿದ ದೇವರಾಗಿದ್ದಾನೆ. ಆ ಯೇಸು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡುತ್ತಿರುವುದರಿಂದ ನನಗೆ ಜಯ ಉಂಟು ಎಂಬುದಾಗಿ ನೀವು ಜಯದ ಮಾತುಗಳನ್ನು ಮಾತನಾಡಬೇಕು. ಇದು ಬಹಳ ಪ್ರಾಮುಖ್ಯವಾದಂಥ ವಿಷಯವಾಗಿದೆ. ನೀವೇನನ್ನ ಪ್ರತಿದಿನ ಬಿತ್ತುತ್ತೀರೋ, ಮಾತನಾಡ್ತೀರೋ, ಅದನ್ನ ಅನುಭವಿಸುತ್ತೀರಾ. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯ 23ರಿಂದ 24 ವಚನದಲ್ಲಿ, ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನು ದೂರ ಮಾಡು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ನಿಮ್ಮ ಹೃದಯವನ್ನ ಕಾಪಾಡಿಕೊಳ್ಳಿರಿ. ನಿಮ್ಮ ಹೃದಯದಲ್ಲಿ ಯೇಸುವಿಗೆ ಸ್ಥಳ ಕೊಡ್ರಿ. ಪರಿಪೂರ್ಣವಾಗಿ ಯೇಸುವನ್ನ ಪ್ರೀತಿಸಿರಿ. ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿರುವಾಗ ಜೀವಧಾರೆಗಳು ಹೊರಡುವವು. ನಿಮ್ಮ ಹೃದಯದಲ್ಲಿ ಪವಿತ್ರಾತ್ಮನಿರುವಾಗ ಜೀವವುಳ್ಳ ಮಾತುಗಳು, ಜೀವವುಳ್ಳ ವಾಕ್ಯಗಳು ಹೊರಡುತ್ತವೆ. ನಿಮ್ಮ ಬಾಯಲ್ಲಿ ಸೊಟ್ಟ ಮಾತುಗಳು, ದೇವರ ಚಿತ್ತಕ್ಕೆ ವಿರುದ್ಧವಾದ ಮಾತುಗಳನ್ನು ತೊಲಗಿಸಿ ಬಿಡ್ರಿ. ನೀವೊಂದು ತೀರ್ಮಾನ ಮಾಡಬೇಕು, ನನ್ನ ಬಾಯಲ್ಲಿ ಒಳ್ಳೆ ಮಾತುಗಳನ್ನೇ ಮಾತನಾಡ್ತೇನೆ, ಜಯದ ಮಾತುಗಳನ್ನೇ ಮಾತನಾಡಬೇಕೆಂಬುದಾಗಿ ನೀವು ತೀರ್ಮಾನ ಮಾಡಬೇಕು. ಮಾತ್ರವಲ್ಲದೆ ಪ್ರಿಯರೇ, ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ವಾಸ ಮಾಡುವಾಗ ಜಯದ ಮಾತುಗಳು ಬರ್ತದೆ. ನಿಮ್ಮ ಹೃದಯವನ್ನ ನೀವು ಯೇಸುವಿಗೆ ಕೊಡಬೇಕು. ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನು ವಾಸ ಮಾಡುವಾಗ ನಿಮ್ಮ ಬಾಯಿಂದ ಜಯದ ಮಾತುಗಳೇ ಬರ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ದೇವರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನಿಮ್ಮ ಜೀವಿತದಲ್ಲಿ ಏರಳುವಂಥ ಆಶೀರ್ವಾದಗಳನ್ನು ಕಾಣಲು, ಜಯದ ಮೇಲೆ ಜಯವನ್ನ ಹೊಂದಿಕೊಳ್ಳಲು, ನೀವು ಅಭಿವೃದ್ಧಿಯಾಗಲು, ನೀವು ದೇವರ ವಾಕ್ಯದಂತೆ ಜಯದ ಮಾತುಗಳನ್ನೇ ಮಾತನಾಡಬೇಕು. ನಿಮ್ಮ ಬಾಯಿಂದ ಏನನ್ನ ಮಾತನಾಡ್ತೀರಾ, ಏನನ್ನ ಬಿತ್ತುತ್ತೀರಾ, ಅದನ್ನ ನಿಮ್ಮ ಜೀವಿತದಲ್ಲಿ
ಅನುಭವಿಸುತ್ತೀರ. ನೋಡ್ರಿ ಪ್ರಿಯರೇ, ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯ 14ನೇ ವಚನದಲ್ಲಿ ಬಾಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬಾಯ ಫಲವಾಗಿ ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸಬಹುದೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ನೀವು ಆಶೀರ್ವಾದ ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು, ಜಯದ ಮಾತುಗಳನ್ನು ನೀವು ಮಾತನಾಡಬೇಕು. ನೀವು ಬಾಯಿಯಿಂದ ಏನನ್ನ ಪ್ರತಿದಿನ ಮಾತನಾಡ್ತೀರಾ ಅದನ್ನು ಅನುಭವಿಸ್ತೀರಾ. ನೀವು ಸೋಲಿನ ಮಾತುಗಳನ್ನು ಮಾತನಾಡುವಾಗ ಅದನ್ನು ಅನುಭವಿಸ್ತೀರ. ಹಾಗಾದರೆ ದೇವರ ಮಕ್ಕಳು ಜಯದ ಮಾತುಗಳನ್ನೇ ಮಾತನಾಡಬೇಕು. ನಿಮ್ಮನ್ನು ನೋಡಿ, ನಿಮ್ಮ ಕುಟುಂಬನ ನೋಡಿ, ನಿಮ್ಮ ಪರಿಸ್ಥಿತಿಯನ್ನು ನೋಡಿ, ನಿಮ್ಮ ಮಕ್ಕಳನ್ನು ನೋಡಿ ಜಯದ ಮಾತುಗಳನ್ನು ಮಾತನಾಡ್ರಿ. ದೇವರ ವಾಕ್ಯದಂತೆ ನೀವು ಮಾತನಾಡುವಾಗ ದೇವರ ಆಶೀರ್ವಾದಗಳು ನಿಮ್ಮ ಕುಟುಂಬದಲ್ಲಿ ನೀವು ಕಾಣಬಹುದು. ನಿಮ್ಮ ಬಾಯಿಯ ಮಾತುಗಳು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ನಾವು ಜಯದ ಮಾತುಗಳನ್ನೇ ಮಾತನಾಡಬೇಕು. ಜಯದ ಮಾತುಗಳನ್ನು ಮಾತನಾಡೋರಿಗೆ ಜಯ, ಸೋಲಿನ ಮಾತುಗಳನ್ನು ಮಾತನಾಡೋರಿಗೆ ಸೋಲು. ದೇವರ ವಾಕ್ಯವನ್ನು ಧ್ಯಾನಿಸಿ ಓದಿ, ಈ ದೇವರ ವಾಕ್ಯ ನನ್ನಲ್ಲಿ ನೆರವೇರ್ತದೆ, ಈ ವಾಗ್ದಾನಗಳು ನನ್ನಲ್ಲಿ ನೆರವೇರ್ತದೆ, ದೇವರು ವಾಗ್ದಾನದ ಪ್ರಕಾರವಾಗಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೀವು ಜಯದ ಮಾತುಗಳನ್ನು ನೀವು ಮಾತನಾಡಬೇಕು. ನೋಡ್ರಿ, ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯ 3ನೇ ವಚನದಲ್ಲಿ ಬಾಯನ್ನ ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಬಾಯನ್ನ ಕಾಯಬೇಕು. ಅಂದ್ರೆ ಸೋಲಿನ ಮಾತನ್ನ ಆಡದ ಹಾಗೆ ಜಯದ ಮಾತುಗಳನ್ನೇ ಮಾತನಾಡುವಂತೆ ನಿಮ್ಮ ಬಾಯಿಯನ್ನು ನೀವು ಕಾದುಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುವನು. ಅನೇಕ ಜನರು ಹೇಳ್ತಾರೆ, ಅಯ್ಯೋ ನಾನು ಹಾಳಾಗ್ತೀನಿ ಬಿಡು, ನಾನು ಸಾಯ್ತೀನಿ ಬಿಡು, ನನ್ನ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಎಂಬುದಾಗಿ ಬರೀ ಸೋಲಿನ ಮಾತುಗಳನ್ನು ಮಾತನಾಡ್ತಾರೆ. ನಿಮ್ಮ ಬಾಯಲ್ಲಿ ಏನನ್ನ ಮಾತನಾಡಬೇಕು, ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ಬಿತ್ತಬೇಕು ಎಂಬುದಾಗಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಿಮಗೆ ಬೋಧಿಸ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಈ ವಾಕ್ಯವನ್ನು ಧ್ಯಾನಿಸಿ. ಬಾಯನ್ನು ಕಾಯುವವನು ಜೀವನ ಕಾಯ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಿಮ್ಮ ಬಾಯಿಂದ ನೀವು ನಾಶವಾಗ್ತೀರಾ. ನಿಮ್ಮ ಬಾಯ ಮಾತುಗಳು ಬಹಳ ಪ್ರಾಮುಖ್ಯವಾದದ್ದು. ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು, ಇತರರ ಬಗ್ಗೆ ಕೇವಲವಾಗಿ ಮಾತನಾಡಬಾರದು. ಯಾಕಂದ್ರೆ ನಿಮ್ಮ ಬಾಯನ್ನು ನೀವು ಕಾದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇತರರ ಬಗ್ಗೆ ಕೆಟ್ಟದನ್ನ ಮಾತನಾಡುವುದು, ಇತರರ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳುವುದು, ಯಾಕಂದ್ರೆ ಅದರ ಫಲವನ್ನ ಆ ವ್ಯಕ್ತಿ ಅನುಭವಿಸಬೇಕಾಗ್ತದೆ. ಅದರಿಂದ ನಿಮ್ಮ ಬಾಯನ್ನ ಕಾದುಕೊಳ್ಳಬೇಕು. ಇತರರ ಬಗ್ಗೆ ಕೇವಲವಾಗಿ ಮಾತನಾಡುವುದು ದೇವರ ಮಕ್ಕಳ ಕೆಲಸವಲ್ಲ. ಇತರರ ಬಗ್ಗೆ ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ. ನಾವು ಒಳ್ಳೆಯದನ್ನೇ ಮಾತನಾಡಬೇಕು, ಒಳ್ಳೆಯದನ್ನೇ ಬಿತ್ತಬೇಕು. ಯಾಕಂದ್ರೆ ನೀವೇನನ್ನ ಬಿತ್ತುತ್ತೀರೋ ಅದನ್ನೇ ಕೊಯ್ಯುವಿರಿ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಾಗ ನಮ್ಮ ಬಾಯಿಯಿಂದ ಪ್ರತಿದಿನ ಏನನ್ನ ಬಿತ್ತುತ್ತೇವೆ ಅದು ಬಹಳ ಪ್ರಾಮುಖ್ಯವಾದದ್ದು. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ನಿಮ್ಮ ಬಾಯಲ್ಲಿ ಜಯದ ಮಾತುಗಳನ್ನೇ ಮಾತನಾಡ್ರಿ. ಅನೇಕ ಜನರನ್ನ ಆಶೀರ್ವದಿಸಿರಿ, ಶಪಿಸಬೇಡ್ರಿ. ನಿಮ್ಮನ್ನ ಕೇವಲವಾಗಿ ಮಾತನಾಡಿದವರನ್ನು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರನ್ನು ನೀವು ಆಶೀರ್ವದಿಸಿರಿ. ಯಾಕಂದ್ರೆ ಯೇಸು ಕ್ರಿಸ್ತನು ನನ್ನಲ್ಲಿ ವಾಸ ಮಾಡುತ್ತಿದ್ದಾನೆ. ನಾನು ಇನ್ನೊಬ್ಬರನ್ನ ಶಪಿಸುವುದಿಲ್ಲ, ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ನಾನು ಮಾತನಾಡುವುದಿಲ್ಲ. ನಾನು ದೇವರ ಮಗನು ಮಗಳು ಆಗಿದ್ದೇನೆ. ನಾನು ದೇವರ ಮಾತುಗಳನ್ನೇ ಮಾತನಾಡ್ತೇನೆ ಎಂಬುದಾಗಿ ನೀವು ದೇವರ ವಾಕ್ಯದಂತೆ ನೀವು ಮಾತನಾಡುವಾಗ ಹೇಳುವಂಥ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ
ಕಾಣಲು ಸಾಧ್ಯ. ನೋಡ್ರಿ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಚನದಲ್ಲಿ, ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ ಅದು ಬಾಯಿಂದ ಹೊರಡುತ್ತೆ ಎಂಬುದಾಗಿ ನೋಡುತ್ತೇವೆ. ಒಳ್ಳೆಯವನು ಒಳ್ಳೆಯ ಮಾತುಗಳನ್ನೇ ಮಾತನಾಡ್ತಾನೆ, ಕೆಟ್ಟವನು ಕೆಟ್ಟ ಮಾತುಗಳನ್ನು ಮಾತನಾಡ್ತಾನೆ. ಹಾಗಾದರೆ ಒಳ್ಳೆಯವನಾದ ಯೇಸು ಕ್ರಿಸ್ತನು ನಿಮ್ಮಲ್ಲಿ ವಾಸವಾಗಿರುವುದಾದರೆ, ಪವಿತ್ರಾತ್ಮರು ನಿಮ್ಮಲ್ಲಿ ವಾಸವಾಗಿರುವುದಾದರೆ ನೀವು ಒಳ್ಳೆಯದನ್ನೇ ಮಾತನಾಡ್ತೀರ. ಯಾವಾಗಲೂ ಜಯದ ಮಾತುಗಳನ್ನೇ ಮಾತನಾಡ್ತೀರ. ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ಇತರರ ಬಗ್ಗೆ ಒಳ್ಳೆಯದನ್ನೇ ಮಾತನಾಡ್ತೀರ. ಯಾಕಂದ್ರೆ ಒಳ್ಳೆಯವನಾದ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಇರುವುದಾದರೆ, ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿರುವುದಾದರೆ ನೀವು ಒಳ್ಳೆಯದನ್ನೇ ಮಾತನಾಡ್ತೀರ. ಹಾಗಾದ್ರೆ ಈ ವಾಕ್ಯಗಳ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಿರುವಾಗ ನಿಮ್ಮ ಬಾಯಿಂದ ಏನನ್ನ ಮಾತನಾಡ್ತಿದ್ದೀರಾ, ದಿನನಿತ್ಯ ನಿಮ್ಮ ಬಾಯಿಂದ ಏನನ್ನು ಬಿತ್ತುತ್ತಿದ್ದೀರಾ, ಅದನ್ನು ಪರೀಕ್ಷಿಸಿಕೊಂಡು ದೇವರ ವಾಕ್ಯದಂತೆ ನೀವು ಒಳ್ಳೆಯದನ್ನ ಮಾತನಾಡ್ರಿ. ನೀವೇನನ್ನ ಬಿತ್ತುತ್ತೀರೋ ಅದನ್ನೇ ನಿಮ್ಮ ಜೀವಿತದಲ್ಲಿ ಕೊಯ್ಯಬೇಕು, ಅನುಭವಿಸಬೇಕು. ಹಾಗಾದ್ರೆ ಇನ್ನು ಮುಂದೆ ಜಯದ ಮಾತುಗಳನ್ನ ನೀವು ಮಾತನಾಡ್ರಿ. ಸೋಲಿನ ಮಾತು ಬೇಡ. ನೀವು ಹೇಳಬೇಕು, ಸೋಲು ನನಗಿಲ್ಲ, ದೇವರು ನನಗೆ ಜಯವನ್ನು ಕೊಟ್ಟಿದ್ದಾರೆ. ಎಲ್ಲ ಹೋರಾಟದ ಮೇಲೆ ನಾನು ಜಯವನ್ನು ಪಡೆದುಕೊಳ್ಳುತ್ತೇನೆ. ಯಾಕಂದ್ರೆ ಯೇಸು ಕ್ರಿಸ್ತನು ನನ್ನಲ್ಲಿ ಇರುವುದರಿಂದ ನಾನು ಜಯ ಪಡೆದಂಥ ದೇವರ ಮಗನು ಮಗಳು ಆಗಿದ್ದೇನೆ ಎಂಬುದಾಗಿ ನೀವು ಜಯದ ಮಾತುಗಳನ್ನೇ ಮಾತನಾಡುವಾಗ ನಿಮಗೆ ಜಯ ಸಿಗ್ತದೆ. ಎಲ್ಲ ಸಮಸ್ಯೆಗಳಿಂದ ಯೇಸು ನಾಮದಲ್ಲಿ ನಾನು ಬಿಡುಗಡೆಯನ್ನು ಹೊಂದಿಕೊಳ್ತಾ ಇದ್ದೇನೆ ಎಂಬುದಾಗಿ ಹೇಳುವಾಗ ಬಿಡುಗಡೆ ಸಿಗ್ತದೆ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕೆಂಬುದಾಗಿ. ಹಾಗಾದ್ರೆ ಒಳ್ಳೆಯದನ್ನ ಬಿತ್ತಿರಿ, ಒಳ್ಳೆಯದನ್ನ ಮಾತನಾಡ್ರಿ, ದೇವರ ವಾಕ್ಯದಂತೆ ನೀವು ಮಾತನಾಡ್ರಿ. ದೇವರು ನಿಮ್ಮನ್ನ ತನ್ನ ಚಿತ್ತಂತೆ ರೂಪಿಸಿ ನಿಮ್ಮ ಕುಟುಂಬನ ಆಶೀರ್ವದಿಸಿ ಮುನ್ನಡೆಸ್ತಾನೆ. ಬನ್ನಿ ಪ್ರಿಯರೇ, ನಾನು ಒಳ್ಳೆಯದನ್ನೇ ಮಾತನಾಡ್ತೇನೆ. ಇನ್ನು ಮುಂದೆ ನನ್ನ ಬಾಯಿಂದ ಜಯವನ್ನೇ ಮಾತನಾಡ್ತೇನೆ. ದೇವರೇ, ನಿನ್ನ ಆತ್ಮನಿಂದ ನನ್ನ ತುಂಬಿಸಿ ನಿನ್ನ ಚಿತ್ತಂತೆ ನಾನು ಮಾತನಾಡಲು ನಿನ್ನ ಸಾಧನವಾಗಿ ನಾನು ಉಪಯೋಗಿಸಿರಿ ಎಂಬುದಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯ ದೇವರೇ, ಈ ಜೀವಳ ವಾಕ್ಯವನ್ನ ಧ್ಯಾನ ಮಾಡಲು ಕೃಪೆ ಕೊಟ್ಟಿದ್ದೀರಿ. ಮನುಷ್ಯನು ಏನನ್ನ ಬಿತ್ತುತ್ತಾನೋ ಅದನ್ನ ಕೊಯ್ಯಬೇಕೆಂಬುದಾಗಿ ಎಷ್ಟು ಜನರು ಈ ವಾಕ್ಯವನ್ನ ಕೇಳಿಸಿಕೊಂಡು ಸಮರ್ಪಣೆ ಮಾಡಿ, ಕರ್ತನೆ, ಇನ್ನು ಮುಂದೆ ಜಯದ ಮಾತುಗಳನ್ನೇ ಮಾತನಾಡ್ತೇನೆ. ಸೋಲಿನ ಮಾತುಗಳನ್ನು ನನ್ನ ಬಾಯಿಂದ ಮಾತನಾಡುವುದಿಲ್ಲ. ಯಾಕಂದ್ರೆ ಜೀವನ ಮರಣ ನಾಲಿಗೆಯ ವಶ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವುದೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇನ್ನು ಮುಂದೆ ಜಯದ ಮಾತುಗಳನ್ನೇ ಮಾತನಾಡಲು ನಿನ್ನ ಆತ್ಮನಿಂದ ತುಂಬಿಸಿರಿ, ನಿನ್ನ ಚಿತ್ತಂತೆ ನನ್ನ ರೂಪಿಸಿರಿ ಎಂಬುದಾಗಿ ಎಷ್ಟು ಜನರು ಸಮರ್ಪಣೆ ಮಾಡ್ತಿದ್ದಾರೋ ಅವರೆಲ್ಲರ ಮೇಲೆ ಪವಿತ್ರ ಆತ್ಮನ ಶಕ್ತಿ ಇಳಿದು ಬರಲಿ. ಈ ಜೀವಳ ವಾಕ್ಯ ಜೀವಿತದಲ್ಲಿ 100% ಕಾರ್ಯ ಮಾಡ್ತಾರೆ. ಇನ್ನು ಮುಂದೆ ಜಯದ ಮಾತುಗಳನ್ನೇ ಮಾತನಾಡಲಿಕ್ಕಾಗುವಂತೆ ನಿನ್ನ ಚಿತ್ತಂತೆ ಹೇರಳುವಂಥ ಆಶೀರ್ವಾದಗಳನ್ನು ಹೊಂದಿಕೊಂಡು ಸಾಕ್ಷ್ಯ ಜೀವಿಸಲು ಕೃಪೆ ಕೊಡು. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಜಯದ ಮಾತುಗಳನ್ನೇ ಮಾತನಾಡ್ರಿ. ನೀವೇನನ್ನ ಬಿತ್ತುತ್ತೀರೋ ಅದನ್ನೇ ಕೊಯ್ತೀರಿ. ಜಯದ ಮಾತುಗಳನ್ನು ಮಾತನಾಡ್ರಿ. ಸೋಲಿನ ಮಾತು ನಿಮ್ಮ ಬಾಯಲ್ಲಿ ಬೇಡ. ದೇವರು ನೀವು ಯಾವ ರೀತಿ ಮಾತನಾಡ್ತೀರೋ ಅದೇ ರೀತಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.